ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಂದು ವಾಯ್ಸ್ ಒಂದು ಸ್ವಲ್ಪ ಇದಾಗೈತ್ರಿ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಬಟ್ ನಂದು ಅವತಾರ ನೋಡಿ ನಿಮಗೆ ಕಂಡು ಹಿಡಿದಿರ್ಬೋದ, ಯಾವುದೋ ಒಂದು ಲಾಂಗ್ ಟ್ರಿಪ್ ಮೇಲೆ ಹೊಂಟ ಅಂತೇಳಿ. ನಮ್ಮದು ಒಂದು ಸೀರೀಸ್ ನಡೆಯೋದಿತ್ತು, ಅದನ್ನ ಒಂದು ಸ್ವಲ್ಪ ಹೋಲ್ಡ್ ಇರೋದಂತ. ಬಟ್ ಅದಕ್ಕಿಂತ ಮೊದಲು ನಿಮ್ಗೊಂದು ಚಲೋ ಮತ್ತು ಬೆಸ್ಟ್ ಯೂನಿಕ್ ಕಂಟೆಂಟಿಂದ ನಾನು ಇವತ್ತು ಬಂದಿದ್ರಿ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್, ಅದು ಫ್ರೀ ಒಳಗೆ ರೀ. ಲಿಟ್ರಲಿ ₹1 ರೀ, ಫ್ರೀ ಗೌರ್ಮೆಂಟ್ ಯೋಜನಾ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್. ಸೊ ಇದು ಇವೆಂಟ್ ಎಲ್ಲ ಆಗತ್ತಪ್ಪ ಅಂತಂದ್ರೆ ಹರಿಯಾಣ ಅಂತ ಸ್ಟೇಟ್ ನೀವು ಕೇಳ್ಬೋದು. ನಮ್ಮ 29 ಸ್ಟೇಟ್ಗಳೊಳಗೆ ಒಂದು ಸ್ಟೇಟ್ ಆದಂಥ ಹರಿಯಾಣ ಒಳಗಿರುವಂಥ ಅಂಬಾಲದಿಂದ ಅಯೋಧ್ಯಾಗ ಈ ಟ್ರೈನ್ ರನ್ ಆಗತೈತೆ ರೀ. ತೀರ್ಥಯಾತ್ರಾ ಯೋಜನೆ ಗೋರ್ಮೆಂಟ್ ಕಡೆಯಿಂದ ಪೂರ್ತಿ ಫ್ರೀ ರೀ. ಹೌದ್ರಿ, ನೀವೇನರ 60 ವಯಸ್ಸಿನಕ್ಕಿಂತ ಹೆಚ್ಚಿಗೆ ಏಜ್ ಇದ್ದವ್ರದ ರೀ. ನಿಮ್ಮದು ವಾರ್ಷಿಕ ಆದಾಯ 1,80,000ಕ್ಕಿಂತ ಕಡಿಮೆ ಐತಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಳಗೆ ಬರ್ತೀರ ಅಂತಂತಂದ್ರೆ ನಿಮಗೆ ಗೋರ್ಮೆಂಟ್ ಕಡೆಯಿಂದ ಈ ಸ್ಕೀಮದ ಅಡ್ವಾಂಟೇಜ್ ತೊಗೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಎಷ್ಟೋ ಯಾತ್ರಾರ್ಥಿಗಳು ಅದಾರ. ಒಂದು ಊರನ್ನ ಬಂದದಂತ್ರಿ ಈ ಫ್ರೀಯಾಗಿ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋಕೆ. ಇದು ಬಂದ್ಬಿಟ್ಟು ಹರಿಯಾಣ ಗೌರ್ಮೆಂಟ್ ಮತ್ತು IRCTCದ ಜಾಯಿಂಟ್ ಇನಿಷಿಯೇಟಿವ್. ಈ ಫ್ರೀ ಭಾರತ್ ಗೌರವ್ ಟ್ರೈನದ ಇವತ್ತು ಫಸ್ಟ್ ರನ್ ರೀ. ಇದನ್ನು ಇನಾಗ್ರೇಟ್ ಮಾಡಕ್ಕೆ ಬಂದಾರ CM ಆಫ್ ಹರಿಯಾಣ ಶ್ರೀ ನಯಾಬ್ ಸಿಂಗ್ ಸೈನಿಜಿ ಅವರ ಹಸ್ತಾಕ್ಷರದಿಂದನೇ ಈ ಗಾಡಿದ ಇವತ್ತು ಇನಾಗ್ರೇಟ್ ಆಗತೈತಿ. ಸೊ ಇದ್ರೊಳಗೆ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತೇಳಿ ನಾವು ಈ ವಿಡಿಯೋ ಒಳಗೆ ನೋಡೋಣ ಅಂತ. जोर से मारो जी। जय श्री राम, जय श्री राम, सेट सेट मोबाइल अंदर देखो। जय श्री राम, हरियाणा का श्रवण कुमार ಡಾಟ್ ಆನ್ ಟೈಮ್ 3:15 ನಾವು ಡಿಪಾರ್ಟ್ ಆದ್ವಿ ರೀ. ಅಂಬಾಲದ ಪ್ಲಾಟ್ಫಾರ್ಮ್ ನಂಬರ್ 1 ಪೂರ್ತಿ ಸ್ಲೀಪರ್ದು ರೇಕ್ ಐತಿದ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನಿಂಗ್ ಅಂತೇಳಿ ಸಪ್ರೇಟಾಗಿ ಮಾಡಿಫೈಡು ಐತಿ. ಸೊ ಒಳಗೆ ಬರೋಣಂತ ನಾವೀಗ ಇಂಟೀರಿಯರ್ ನೋಡೋಣ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನದ ಇಂಟೀರಿಯರ್ ನೋಡ್ರಿಲ್ಲ, ಮಸ್ತ್ ಕ್ಲಾಸಿ ಐತಿ. ಸೊ ಇದು ನಿಮ್ಗೆ ಸೀಟಿಂಗ್ ಕಾಂಬಿನೇಷನ್ ನೋಡ್ರಿ ನನಗೆ ಭಾಳ ರಿಲ್ಯಾಕ್ಸ್ಡ್ ಅನ್ಸೋದೈತೆ ರೀ. ಯಾಕಂತಂದ್ರೆ AC ಒಳಗೆ ಏನು ಸಿಗುತ್ತಲ್ಲ ಅದು ಸೀಟಿಂಗ್ ಕಾಂಬಿನೇಷನ್ ಮತ್ತು ಅದು ಕಂಫರ್ಟ್ ಐತೆ ಅಂತೇಳಿ ನನಗೆ ಅನ್ಸೋದೈತಿ. ಬಟ್ ನಿಮ್ಗೆ ಇಲ್ಲಿ AC ಅಷ್ಟೇ ಇರೋಂಗಿಲ್ಲ, ಎರಡು ಚಾರ್ಜಿಂಗ್ ಸಾಕೆಟ್ ಇಲ್ಲದಾವ. 6 ಮಂದಿ ಸೀಟಿಂಗ್ ಒಳಗೆ ಲೋವರ್ ಮಿಡಲ್ ಅಪ್ಪರ್ ಐತಿ. ಸೊ ಇಲ್ಲಿ ಮುಂದೆ ಬಂದ್ರೆ ನಿಮ್ಗೆ ಸೈಡ್ ಲೋವರ್ ಸೈಡ್ ಅಪ್ಪರ್ ಐತಿ. ಸೈಡ್ ಅಪ್ಪರ್ ಇಲ್ಲಿ ಐತಿ, ಸೈಡ್ ಲೋವರ್ ಐತಿ. ಅವೆಲ್ಲ ಹೂ ಬಿದ್ದಾವ್ರಿ, ಅದೇನು ಹೊಲಸಲ್ಲ. ಹೂ ಇಟ್ಟರ ಮತ್ತು ಇಲ್ಲಿ ಇವು ನಿಮ್ಗೆ 2 ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗುತ್ತೆ. ಸೊ ಇಂಟೀರಿಯರ್ ಒಳಗೆ ಆರಾಮ್ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಫ್ಯಾನ್ಸ್ ಅದಾವ್ರಿ. ನಾರ್ಮಲಾಗಿ ಟ್ರೈನ್ ಒಳಗೆ ನೋಡ್ತಿದ್ರಿ ನೀವು, ಹಂಗಿಲ್ಲ ಇಲ್ಲ. ಮತ್ತು ನಿಮ್ಮ ಸೀಟ್ ನಂಬರ್ ಎಲ್ಲ ಮಸ್ತ್ ನೋಡ್ರಿ, ಇಲ್ಲಿ ಬ್ರಾಡ್ ವ್ಯೂ ನೋಡ್ರಿ ಇದು ಗಾಡಿದು. ಫ್ರೀ ಒಳಗೆ ಟ್ರೈನ್ ಐತೆ ಅಂದ್ರೆ ಬರೀ ಜರ್ನಿ ಅಷ್ಟೇ ಫ್ರೀ ಇಲ್ರಿ. ಇರಾಕ, ಊಟ ಮಾಡೋಕೆ, ಅಲ್ಲಿ ಹೋಗೋದು ದರ್ಶನ ಟಿಕೆಟು, ಪಾರ್ಕಿಂಗ್ A to Z ಎಲ್ಲನೂ ಫ್ರೀ ಹರಿಯಾಣ ಗೌರ್ಮೆಂಟ್ ಕಡೆಯಿಂದ. ಊಟಕ್ಕೆ ಏನೇನು ಕೊಡ್ತಾರೋ ಎಲ್ಲ ನಾವು ಡೀಟೇಲ್ಡಾಗಿ ಕವರ್ ಮಾಡಿ ನಿಮಗೆ ನಾನು ತೋರಿಸ್ತೇನೆ ರೀ. ಸೊ ಇದೇ ಟೈಪ್ ಟ್ರೈನ್ಗಳು ನಮ್ಮಂತೇಳಿ ಬರ್ಬೇಕಂತಂದ್ರೆ ಮೊದಲ ಈ ಟ್ರೈನ್ ಹೆಂಗೈತೆ ಅಂತೇಳಿ ನೋಡ್ಬೇಕಲ್ಲ, ಅದಕ್ಕೆ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೇನೆ. ನಾರ್ಮಲಾಗಿ ನೀವು ದುರಂತೋ, ರಾಜಧಾನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರೀಸ್ ನೋಡಿರ್ತೀರಿ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನದ ಲಿವರಿ ನೋಡ್ರಿ ನೀವು ಇಲ್ಲೇ ಈ ಟೈಪ್ ಕಾಣುತ್ತೆ. ಇದು ಸ್ಲೀಪರ್ ಟೂರಿಸ್ಟ್ ಟ್ರೈನ್ ನೀವು ಹೋಗೋದ್ನಾಗ ಎಲ್ಲರ ನೋಡಿರ್ತೀರ ಅಂಥೇಳಿ ಅನ್ಕೋತೀನಿ. ಸೊ ಇದ್ರದ್ದು ಏನೇನೈತೆ ನಿಮ್ಗೆ ಡೀಟೇಲ್ಡಾಗಿ ತೋರಿಸ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 23 द ಮ್ಯಾನುಫ್ಯಾಕ್ಚರ್ಡ್ ಕೋಶ ದೇಕೋ ಅಪ್ನಾ ದೇಶದ ಅಂಡರ್ ಒಳಗೆ ಇನ್ಕ್ರೆಡಿಬಲ್ ಇಂಡಿಯಾ ಏಕ್ ಭಾರತ್ ಶ್ರೇಷ್ಠ ಭಾರತ
ಸ್ಲೀಪರ್ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಇದೆಲ್ಲ ಇದ್ರ ಮೇಲೆ ಐತ್ರಿ. ಇಲ್ಲಿ ನಿಮ್ಗೆ ನೋಡ್ರಿ ಇಲ್ಲಿ ಕೇರಳ ಒಳಗಿರುವಂಥ ಇದು ಜಟಾಯು ಸ್ಟ್ಯಾಚ್ಯೂದು ಸ್ಕಲ್ಪ್ಚರ್ ಐತಿ, ಇಲ್ಲಿ ಲೋಟಸ್ ಟೆಂಪಲ್ ಐತಿ, ಇಲ್ಲಿ ವಾರಣಾಸಿ, ಹಿಂಗೆ ವಿವಿಧ ಕ್ಷೇತ್ರಗಳದ್ದು ಎಲ್ಲ ಇದ್ರ ಮೇಲೆ ರಿಪ್ರೆಸೆಂಟ್ ಮಾಡ್ಯಾರ ಅಂತಂದ್ರೆ ನಮ್ಮ ಭಾರತದ ದೇಕೋ ಅಪ್ನಾ ದೇಶ ಇನ್ಕ್ರೆಡಿಬಲ್ ಇಂಡಿಯಾದ ಒಳಗೆ. ಟೈಮ್ ನೋಡ್ರಿ ಇಲ್ಲಿ 4:59 ಆಗೈತಿ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಒಳಗೆ ಕಪ್ ನಿಮ್ಗೆ ಈ ಟೈಪ್ ಸಿಗುತ್ತೆ. ಚಾ ಮತ್ತು ಈಗ ಸ್ನ್ಯಾಕ್ಸ್ ಬಂದೈತಿ. IRCTC ಟೂರಿಸಮ್ ಮತ್ತು ಎಲ್ಲ ಇದ್ರ ಮೇಲೆ ಲೇಬ್ಲಿಂಗ್ನು ಐತಿ. ಇದ್ರ ಜೊತೆ ನಮಗೆ ಸ್ನ್ಯಾಕ್ಸ್ ಒಳಗೆ ಕೊಟ್ಟಾರ ಇಲ್ಲಿ ಪೀನಟ್ಸ್ ಮತ್ತು ಇದು ಶೇಂಗಾ ಅಂತೇವಲ್ರಿ, ಸಾರಿ ಬೆಳೆಸಿದೆ ಶೇಂಗಾ ಅದಾವ. अरे मलार भाई बहुत दिन हो गए, कैसे हो? बहुत बढ़िया भाई. रुद्रा भाई तो बड़े ब्लॉगर हो गए ना, हमें ब्लॉग में लेते नहीं. वो वर्क इज वर्शिप वर्षी भी तो ಹಾಂ ಸಂದೀಪ್ ಯಾರ ಜೊತೆ ಎಲ್ಲ ಅನ್ನ ಪೂರ್ತಿ ನಮ್ಮ ಗ್ಯಾಂಗ್ ಐತಿ, ಯಾರು ಮಿಸ್ ಇಲ್ಲ. कोई तो मिस है क्या? बहुत. कौन? क्या Gaurav Special via Sonipat, Delhi Junction has arrived on platform number 1. ಪಾನಿಪತ್ ರೈಲ್ವೆ ಸ್ಟೇಷನ್ ನಮ್ದು ಹರಿಯಾಣದ ಲಾಸ್ಟ್ ಸ್ಟಾಪ್ ರೀ. ಇನ್ನು ಮ್ಯಾಲಿಂದ ನಮ್ದು ಇನ್ನು ಸ್ಟಾಪ್ ಇರುತ್ತೆ ದಿಲ್ಲಿ, ಓಲ್ಡ್ ದಿಲ್ಲಿ, ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ ನೋಡ್ರಲ್ಲ, ಹಂಗೆ ಓಲ್ಡ್ ದಿಲ್ಲಿ ಅಂತಲೂ ರೈಲ್ವೆ ಸ್ಟೇಷನ್ ಐತಿ. ಅದ್ರ ಮೇಲೆ ನಿಜಾಮುದ್ದೀನ್ ಎಲ್ಲ ಕೇಳ್ತೀವಿ ನಾವು. ಹಂಗೆ ಅದ್ರೊಳಗೆ ಒಂದು ಓಲ್ಡ್ ದಿಲ್ಲಿ ಅಂತ ಐತಿ. ಓಲ್ಡ್ ದಿಲ್ಲಿಯಿಂದ ನಾವು ಉತ್ತರ ಪ್ರದೇಶದ ಮೇನ್ ರೂಟ್ ಆದಂತಹ ಲಕ್ನೋ ರೂಟ್, ಹೆಂಗಂತ ಮೊರಾದಾಬಾದ, ಬರೇಲಿ ಆ ರೂಟ್ ಮೇಲೆ ಅಯೋಧ್ಯಕ್ಕೆ ಹೋಗ್ತೇವೆ. ಸೊ ರೂಟ್ ಬಗ್ಗೆ ಎಕ್ಸ್ಪ್ಲನೇಷನ್ಗಿಂತ ನಾನು ನಿಮ್ಗೆ ಈ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಒಳಗೆ ಏನೆಲ್ಲ ಸುವಿಧಾ ಸಿಗುತ್ತೆ ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಮತ್ತು ಭಾಳ ಮಜಾ ಬರೋದು. अरे मलार भाई आपने जर्नी किया था ना? मैंने 12-13 दिन का यात्रा किया था पूरी गंगा सागर. वो एसी था ना? हाँ उसमें ऐसे था. स्लीपर भी था उसमें? स्लीपर भी 4 कुछ. क्या सुविधा मिलता है थोड़ा आइडिया देना. देखो होता है ऐसा, जब आप बुक करोगे तब ट्रेन में बस आपको स्टेशन पहुंचना है, उसके बाद वापस अपने होम स्टेशन यानी कि ओरिजिनल स्टेशन पर वापस पूरा दर्शन करके खाना पीना, उसके बाद हर एक चीज़, होटल स्टे, फ्रेशन अप, सब चीज़ इंक्लूड रहती है. अभी हम घर से खाली हाथ सिर्फ कपड़े लेके आए तो सब चीज हो जाएगी ना? बस वही है, आपको बस कपड़े लेके आने, बैग भर के आना है और मेंटल तैयारी भी रखनी है कि भाई इतना घूमना है, सफ़र है तो थोड़ी बहुत परेशानी आती है चाहे आप कहीं भी जाओ, बट वही है मेंटली आप रेडी अगर हो, आपको सारे तीर्थ स्थल घूमने, तो भारत गौरव ट्रेन बहुत अच्छा, मतलब जेन्युइनली बहुत अच्छा एक प्रोडक्ट है. ಇವ್ರೇನು ಟ್ರಾವೆಲ್ ಮಾಡಿದ್ರಲ್ರಿ, ಅದ ಬಂದ್ಬಿಟ್ಟು ಪುರಿ ಗಂಗಾಸಾಗರ್ ಅಂತೇಳಿ ಮಹಾರಾಷ್ಟ್ರದಿಂದ ಹೋಗಿತ್ತದ, ಅದ ಪೇಡ್ ಇತ್ತು. ಟ್ರೈನ್ ಒಳಗೆ ಹತ್ತೋಕ್ಕಿಂತ ಮೊದಲು ಎಲ್ಲರಿಗೂ ಒಂದೊಂದು ರುದ್ರಾಕ್ಷಿ ಕೊಟ್ಟು ಇಂಥದ್ದೊಂದು ಶಾಲ್ ಟೈಪ್ ಎಲ್ಲರಿಗೂ ವೆಲ್ಕಮ್ ಮಾಡಿದ್ರಿ. ನಾವು ಒಂದು ಸ್ವಲ್ಪ ಡಿಲೇ ಇದ್ವಿ, ನಾವು ಕೆಲಸದಾಗಿದ್ವಿ, ಅದ್ರ ಸಂಬಂಧ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಬಟ್ ಈಗ ಟೈಮ್ ಆಗತೈತಿ 6:43. ಟ್ರೈನ್ ಒಳಗೆ ಏನೋ ಆಗತ್ತೆ ನೋಡ್ರಿ, ಇಲ್ಲಿ ಬಜಿಂಗ್ ಆಗತ್ತೆ ರೀ, ಲಿಟ್ರಲಿ ರನ್ನಿಂಗ್ ಟ್ರೈನ್ ಒಳಗೆ. ಸೊ ಒಳಗೆ ಹೋಗೋಣಂತ ನೋಡೋಣಂತ ರನ್ನಿಂಗ್ ಟ್ರೈನ್ ಒಳಗೆ ಭಜನೆ ಹೆಂಗಿರುತ್ತೆ ಅಂತಂತೇಳಿ. ಇದು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಇದ್ದ ಸ್ಪೆಷಾಲಿಟಿ ಮತ್ತು ಯುನೀಕ್ನೆಸ್. ಲಿಟ್ರಲಿ ಇದು ಕೋಚ್ ಒಳಗೆ ರೀ, ಇಲ್ಲಿ ನೋಡ್ರಿ, ಇಲ್ಲಿ ಕೋಚ್ ಐತಿ, ಒಂದು ಸಪ್ರೇಟ್ ಮೇಂಟೆನೆನ್ಸ್ ಕೋಚ್, ಅದ್ರೊಳಗೆ ಮಿನಿ ದೇವರ ಮನೆ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೋನಿಪತ್ ರೈಲ್ವೆ ಸ್ಟೇಷನ್ ಒಳಗೆ ಎಷ್ಟು ಚಂದ ಸನ್ಸೆಟ್ ಆಗದ ನೋಡಿ.
ಸನ್ಸೆಟ್ ಆಗಿದೆ ಆಲ್ಮೋಸ್ಟ್, ಬಟ್ ವೆದರ್ ನೋಡ್ರಿ ಒಮ್ಮೆ ಸಿಗ್ನಲ್ಲು ಆಯ್ತು ನಮ್ಮ ಟ್ರೈನದ್ದು. ಸೋನಿಪತ್ ರೈಲ್ವೆ ಸ್ಟೇಷನ್ ಒಳಗೆ ನಾನು ಒಂದು ಬೆಸ್ಟ್ ಥಿಂಗ್ ಏನು ನೋಡಿದ್ದೆ ಅಂತಂತಂದ್ರೆ ಶೀತಲ್ ಫ್ರೀ ಜಲ್ ಸೇವಾ ಅಂತ ಐತ್ರಿ. ರೈಲ್ವೆ ಸ್ಟೇಷನ್ ಒಳಗೆ ನಾನು ಪಂಜಾಬ್ ಹರಿಯಾಣ ಸೈಡ್ ಬಂದಾಗೆಲ್ಲ ಹಿಂಗೆ ಸೇವಾ ನೋಡೀನಿ ಲಂಗರ್ ಅದು ಅಲ್ಲ, ಬಟ್ ರೈಲ್ವೆ ಸ್ಟೇಷನ್ ಒಳಗೆ ಫ್ರೀ ಭಾರಿ ಬೆಸ್ಟ್ ಇನಿಷಿಯೇಟಿವ್ ಇದೆ ಸೋನಿಪತ್ ಒಳಗೆ. ಫೈನಲಿ ಹರಿಯಾಣದಿಂದ ನಾವೀಗ ಬಂದೀವಿ ಯೂನಿಯನ್ ಟೆರಿಟರಿ ಆದಂತಹ ನವದೆಹಲಿದ ಓಲ್ಡ್ ದೆಹಲಿ ರೈಲ್ವೆ ಸ್ಟೇಷನ್. 3:30 ಏನೋ ಡಿಪಾರ್ಟ್ ಆಗಿದ್ದೀವಿ ನಾವು. ಅರೌಂಡ್ 200ಕ್ಕಿಂತ ಹೆಚ್ಚಿಗೆ ಕಿಲೋಮೀಟರ್, 205, 203 ಅನ್ಕೋಬೋದು. 199 ಎಕ್ಸಾಕ್ಟ್ ನ್ಯೂ ಡೆಲ್ಲಿ ಐತಿ. ಸೊ ನಾವೀಗ ಓಲ್ಡ್ ದಿಲ್ಲಿ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ಯಾವ್ರಿ. ನೋಡ್ರಿ ಇದು ಓಲ್ಡ್ ದಿಲ್ಲಿ ರೈಲ್ವೆ ಸ್ಟೇಷನ್. ಮೊದಲ ನ್ಯೂ ಡೆಲ್ಲಿ ಇರಲಿಲ್ಲ, ಟ್ರೈನ್ಸ್ ಎಲ್ಲ ಇಲ್ಲಿಂದನೇ ಆಪ್ರೇಟ್ ಮಾಡ್ತಿದ್ದು. ಈಗೂ ಇಲ್ಲಿಂದ ಆಪ್ರೇಟ್ ಮಾಡ್ತಾವೆ. ಪಂಜಾಬ್ ಮತ್ತು ಈ ಸೈಡ್ ಹರಿಯಾಣ ಸೈಡ್ ಎಲ್ಲ ಭಾಳ ಆಪ್ರೇಟ್ ಮಾಡ್ತಾವೆ ಟ್ರೈನ್ಗಳು. ಬಟ್ ಭಾಳ ರಿಸ್ಕಿಯಸ್ಟ್ ರೈಲ್ವೆ ಸ್ಟೇಷನ್ ರೀ. ಇಲ್ಲಿ ಏನಿಲ್ಲ ಅಂತಂದ್ರು 1 ತಾಸ್ದಾಗ 10 ರಿಂದ 20 ಚೋರಿ ಆಗ್ಬಿಡ ತುಡುಗಾಗತ್ತಂದ್ರೆ, ಅಂದರೆ ಕಳು ಆಗತ್ತಂತ. ಇಲ್ಲಿ ಭಾಳ ಹುಷಾರಿರ್ಬೇಕು. ನಮ್ಮ ಟ್ರೈನ್ ಏನು ಎಂಟ್ರ್ ಆಗಿತ್ತಲ್ಲ ಅವಾಗ ಎಲ್ಲರಿಗೂ ಹೇಳತ್ತಾರ, ಅನೌನ್ಸ್ಮೆಂಟ್ ಆಗತ್ತೆ ಇದ್ರೊಳಗೆ ಟ್ರೈನ್ ಒಳಗೆ. ಅವಾಗ ಹೇಳತ್ತಾರ ಎಲ್ಲ ಕ್ಲೋಸ್ ಮಾಡಿರಿ ಅಂತಂದೇಳಿ. ಲಿಟ್ರಲಿ ಪ್ರತಿಯೊಂದು ಕಡೆನೂ ಸ್ಪೀಕರ್ ಅದಾವ. ಬಂತ ಆಜಾದ್ ನಗರ ದಿಲ್ಲಿಂದ ಬರುತ್ತೆ, ಅಲ್ಲಿಂದ ಇದಾತ ಅಲ್ಲೇ ಇದನ್ನಾಗೆ ಎಲ್ಲರೂ ಹೇಳತ್ತಾರ. ಟೈಮ್ 7:50 ಆಗತೈತಿ. ಸೊ ದಿಲ್ಲಿ ಒಳಗೆ ಒಂದು ಸ್ವಲ್ಪ ವಾಟರ್ ಫಿಲ್ಲಿಂಗ್ ಮೇಂಟೆನೆನ್ಸ್ ಎಲ್ಲ ಆಗುತ್ತೆ. ಆನ್ಬೋರ್ಡ್ ಇದು OBH ಸ್ಟಾಫ್ ಎಲ್ಲ ಅದಾರ, ಅಂದ್ರೆ ಹೌಸ್ ಕೀಪಿಂಗ್ ಸ್ಟಾಫ್, ಅಟೆಂಡರ್ ಮತ್ತು ಪ್ರತಿಯೊಂದು ಕೋಚಿಗೂ ನಿಮಗೆ ಸೆಕ್ಯೂರಿಟಿ ಇರ್ತಾರೆ. ಯಾರು ಇಳಿದ್ರೆ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಫುಲ್ ಹೈ ಸೆಕ್ಯೂರಿಟಿ ಟ್ರೈನ್ ಐತ್ರಿ ಇದು. ಏನು ನೀವು ಇದ್ರೊಳಗೆ ಏನು ಆನ್ಬೋರ್ಡ್ ಇರ್ತಾರಲ್ಲ ಅವ್ರನ್ನ ಬಿಟ್ಟರೆ ಈ ಟ್ರೈನ್ ಒಳಗೆ ನಿಮ್ಗೆ ಯಾರು ನೋಡೋಕೆ ಸಿಗಂಗಿಲ್ಲ. ನಿಮ್ಮ ಲಗೇಜಿಗೂ 100% ಸೆಕ್ಯೂರಿಟಿ ಇರುತ್ತೆ. ಕಂಟಿನ್ಯೂಸ್ ಆಗಿ ಸ್ಟಾಫ್ ಕೆಲಸ ಮಾಡೋದಿದೆ. ಇದನ್ನಂತೂ ನೀವು ಎಲ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿರೋಂಗಿಲ್ಲ. ಹೆಂಗೆ ಶ್ರವಣ್ ಕುಮಾರ ಅವ್ರ ತಂದೆ ತಾಯಿನ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರಲ್ಲ, ಹಂಗೆ ಹರಿಯಾಣ ಗೌರ್ಮೆಂಟಿದ್ದ CM ಆದಂಥ ನಯಾಬ್ ಸಿಂಗ್ ಸೈನಿ ಅವರ ಈ 60 ವಯಸ್ಸಕ್ಕಿಂತ ಮೇಲಿದ್ದವ್ರು 1,80,000ಕ್ಕಿಂತ ರೆವೆನ್ಯೂ ಕಡಿಮೆ ಇದ್ದವ್ರು, ಅಂದರೆ ಇನ್ಕಮ್ ಕಮ್ಮಿ ಇದ್ದವ್ರಿಗೆ ಶ್ರವಣ್ ಕುಮಾರ್ ಆಗಿ ಅಯೋಧ್ಯ ಅಂದರೆ ತೀರ್ಥ ಸ್ಥಳಗಳನ್ನ ದರ್ಶನ ಮಾಡಿಸತ್ತಾರ ರೀ. ಸೊ ಊಟ ಏನೇನು ಬರುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೆಳಿಗ್ಗೆ ಹೋಗಿ ನಿಮ್ಗೆ ಅಯೋಧ್ಯ ರಾಮ ಮಂದಿರದ ದರ್ಶನನೂ ಮಾಡಿಸ್ತಾನೆ. ಪ್ರತಿಯೊಂದು ಕೋಚಿಗೂ ಇರ್ತಾರಂತ ಹೇಳಿದ್ನಲ್ರಿ. ನೋಡ್ರಿ ಇಲ್ಲಿ IRCTC ಕಡೆಯಿಂದ ಇವರ ಟ್ರೈನ್ನ ಹೋಲ್ಡ್ ಮಾಡ್ತಾರೆ, ಅಂದರೆ ಯಾರೋ ಹೊರಗಿನಿಂದ ಪ್ಯಾಸೆಂಜರ್ಸ್ ಎಲ್ಲ ಹತ್ಬಾರ್ದು ಅಂತೇಳಿ ಮಾನಿಟರ್ನೂ ಮಾಡ್ತಾರೆ. ಸೊ ಹಿಂಗೆ ನಿಮ್ಗೆ ಪ್ರತಿಯೊಂದು ಬೋಗಿನೂ ಕಾಣ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಅಲ್ಲಿ ಮುಂದೆ ನೋಡ್ರಿ, ಅಲ್ಲಿ ನೋಡ್ರಿ, ಮಾನಿಟರ್ ಅಂತೂ ಕಂಟಿನ್ಯೂ ಇರುತ್ತೆ. ಟೈಮ್ ನೋಡ್ರಿ ಇಲ್ಲಿ 8:26 ಆಗೈತಿ. ಊಟ ಸರ್ವಿಂಗ್ ಆಗ್ತದೆ. ಇಂಥದ್ದೊಂದು ಸಿಲ್ವರ್ ಫಾಯಿಲ್ ತಂದು ಕೊಡ್ತಾರೆ. ಅದ್ರ ಜೊತೆ ಟ್ರೇ ಇರುತ್ತೆ, ಸಲಾಡ್ ಮತ್ತು ಇಲ್ಲಿ ಚಿಪ್ಸ್ ಎಲ್ಲನೂ ಐತಿ. ಎಲ್ಲರಿಗೂ ಪ್ರತಿಯೊಂದು ಸೀಟು ಕುಂತ ಊಟ ಫುಡ್ ಎಲ್ಲ ನೋಡ್ರಿ ಅನ್ಲಿಮಿಟೆಡ್ ಇರುತ್ತೆ. ಪ್ರತಿಯೊಂದನ್ನು ನೀವು ಎಷ್ಟು ಬೇಕಾದ ಹಾಕೊಂಡು ರೈಸ್ ಎಲ್ಲ ಮಸ್ತ್ ಸಿಸ್ಟಮೆಟಿಕ್ ನೋಡ್ರಿ. ತೆಲಿಗೆಲ್ಲ ಅವ್ರ ಭಾಳ ಅಂದ್ರೆ ಭಾಳ ಹೈಜೀನ್ ಮೇಂಟೈನ್ ಮಾಡತ್ತಾರ. ಮತ್ತು ಪ್ರತಿಯೊಬ್ಬರಿಗೂ ಅವ್ರ ಸೀಟಿಗೆ ನನ್ನ ಬಂದ ಏನಂತೇಳಿ ಏನೇನು ತೊಗೋತಾರೆ ಅಂತೇಳಿ ಕೇಳಿ ನೀಡತ್ತಾರ. ನಾನು ಅವ್ರನ್ನ ರಿವ್ಯೂ ಕೇಳ್ತಿದ್ದೆ, ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಹರಿಯಾಣವಿ ಬರುತ್ತೆ, ಅಷ್ಟೇನು ಜನಕ್ಕೆ ಹಿಂದಿ ಬರೋಂಗಿಲ್ಲ. ನನಗೂ ಹರಿಯಾಣವಿ ಅರ್ಥ ಆಗಂಗಿಲ್ಲ. ಸೊ ಅದ್ರ ಸಂಬಂಧ ದಿಲ್ಲಿಯಿಂದ ಡಿಪಾರ್ಟ್ ಆದ ತಕ್ಷಣ ಪ್ರತಿಯೊಂದು ಕೋಚಿಗೂ ಅವ್ರ ಸೀಟಿಗೆ ನನ್ನ ಊಟನ ಇದನ್ನ ಇರುತ್ತೆ ರೀ. ಖಾಲಿ ಸಿಸ್ಟಮ್ ಐತಿ, ಅನ್ಲಿಮಿಟೆಡ್ ಆಗಿ ಪ್ರತಿಯೊಬ್ಬರಿಗೂ ಊಟನ ಸರ್ವ್ ಮಾಡತ್ತಾರ. ವೆರಿ ಬೆಸ್ಟ್ ಅಂತ ಹೇಳ್ತಾನೆ ನಾನು. ಈಗ ನಮಗೂ ಊಟ ಬರುತ್ತೆ. ಸೊ ಏನೇನೈತಿ ಎಲ್ಲ ಊಟದ ರಿವ್ಯೂ ನಾನು ನಿಮ್ಗೆ ತೋರಿಸ್ತೇನೆ ಅಂತ. ಫಸ್ಟ್ ಟೈಮ್ ಸ್ಲೀಪರ್ ಭಾರತ್ ಗೌರವ್ ಟ್ರೈನ್ ಜರ್ನಿ ನಿಮ್ಗೆ ಹೆಂಗೆ ಅನ್ಸತ್ತೆ ಅಂತ ಹೇಳಿ ಹೇಳೋದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲೊಂದು ಯಾವುದೋ ಒಂದು ಪ್ಯಾರಲಲ್ ರೇಸ್ ನಡೆದೆ. भैया कौन सा ट्रेन है? कैफियत एक्सप्रेस। किधर से किधर जाती है? दिल्ली से आजमगढ़। आजमगढ़ किधर पड़ता है? आजमगढ़ उत्तर प्रदेश में। वाराणसी। वाराणसी से आसपास में। हाँ वाराणसी बाजू ಇರುವಂಥ ಟ್ರೈನ್ ಜೊತೆ ನಮ್ಮದು ಊಟದ ಸರ್ವಿಸಸ್ ಸ್ಟಾರ್ಟ್ ಆದ. ಟ್ರೇ ಕೊಟ್ಟರೆ ಪ್ರತಿಯೊಬ್ಬರಿಗೂ ಫಾಯಿಲ್ ಪೇಪರ್ ಇಟ್ಟರೆ. ಸೊ ಇದ್ರೊಳಗಿನ್ನ ರೈಸ್, ಪಲ್ಯ, ದಾಲ್, ಒಂದು ರೋಟಿ ಎಲ್ಲ ಇದ್ರೊಳಗೆ ಬರುತ್ತೆ. ಸೊ ಪಟ್ ನೋಡಿ ಏನೇನು ಬರುತ್ತೆ. 3 ಸ್ಟಾರ್ಟ್. पूरा बैलेंस है.
ಫೈನಲಿ ನಮ್ಮ ಥಾಲಿ ಬಂತು ನೋಡ್ರಿ ಇಲ್ಲೇ 2 ಚಪಾತಿ, ಇಲ್ಲೇ ಪನ್ನೀರ್ ಪಲ್ಯ ಐತಿ. ಸೊ ಸ್ಪೂನು ಇದನ್ನು ಸಲಾಡ್, ಇವನ್ನ ಪಾಪಡಿ, ಇಲ್ಲೇ ನೋಡ್ರಿ ಮಟರ್ ಪನ್ನೀರ್, ಇಲ್ಲೇ ಆಲೂಗಡ್ಡೆ ಮತ್ತು ಮಿಕ್ಸ್ ಒಂದಿಟ್ಟು ಇದ್ರದ್ದು ಬ್ಯಾಳೆ ಪಲ್ಯ ಐತಿ. ಸೊ ಇಲ್ಲೇ ರೈಸ್ ಐತಿ. ಎಲ್ಲ ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದ್ರೆ ಇಸ್ಕೋಬೋದ. ಮತ್ತು ಸ್ವೀಟಿನ ಲೆಕ್ಕದಾಗ ಇಲ್ಲೇ ಗುಲಾಬ್ ಜಾಮೂನ್ ಐತಿ. ಇಲ್ಲಿ ನೋಡ್ರಿ ದಾಲನ್ನು ಬರಾಕತಿ. ಇದು ದಾಲಿಗಿದೆ, ಸಾರಿ ಸ್ವೀಟ್ ಹೊರಗಿಡನಂದು ಗಾಡಿ ಅದು ಬರಾಕತ್ತ. ಯಾವುದೋ ಜಮ್ಶತಾಬ್ದಿ ಟೈಪ್ ಗಾಡಿ ಐತಿ ಈಗ. ರಾಯ್ತಾ ಬಂತು ನೋಡ್ರಿ. ಟೋಟಲ್ ಅರಕೆ 1 2 3 4 5 6 7 8. ಬರೀ ಟೇಸ್ಟಿಂಗ್ ನೋಡೋಣಂತ. ಪರಾಟ, ಪನ್ನೀರ್, ಮಟರ್ ಪನ್ನೀರ್ ಅದಾವ, ಪನ್ನೀರ್ ಪೀಸಸ್, ಗ್ರೇವಿನೂ ತಿಕ್ ಐತಿ, ಊಟಾನಿ ಕಾಳು ಅದಾವ. ಹೋಮ್ಲಿ ಟೇಸ್ಟ್ ಐತಿ, ಏನು ಮಸಾಲೆ ಇಲ್ಲ ಏನಿಲ್ಲ, ನಾರ್ಮಲ್. ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ಬೇಕೇನಂತ ಕೇಳ್ತಾರೆ. ಆಲೂಗಡ್ಡೆ ಪಲ್ಯ, ಸೌಂತಿಕಾಯಿ ಪಲ್ಯ ಅನ್ಬೋದ ನಾನು. ಇದು ಮಸ್ತ್ ಐತಿ. ಫ್ರ್ಯಾಂಕ್ಲಿ ರೈಸ್ ಮತ್ತು ದಾಲ್ ಟ್ರೈ ಮಾಡೋಣಂತ. ಶಿವಗಂಗಾ ಮಸ್ತ್ ಹೋಮ್ಲಿ ಫುಡ್ ಊಟ ಮಾಡಿದೀವಿ ರೀ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಇತ್ತು. ನಾನಂತೂ ಮಜ್ಜಿಗೆ 7 ರಿಂದ 8 ಸದಾ ಕೊಡಿದೆ ಬ್ಯಾಕ್ ಟು ಬ್ಯಾಕ್. ಮಜಾ ಮಾಡತ್ತೆ ಉಷ್ಟ್ರು ಕುಂತ ಬ್ಯಾಕ್ ಟು ಬ್ಯಾಕ್ ಅಂತಂದ್ರೆ ಒಂದು ಉಷ್ಟ್ರು ಕೋ ಕ್ರಿಯೇಟರ್ಸ್ ನಾವು. ಹೆಂಗಂತಂದ್ರೆ ಒಂದು ಫ್ಯಾಮಿಲಿ ಆದಂಗೆ ಆಗ್ಬಿಡುತ್ತೆ ನಮ್ದು. ಫುಲ್ ಮಜಾ ಮಾಡಿ ಊಟ ಗಿಟ ಮಾಡಿದ್ವಿ. ಈಗ ನಾನ್ ಸ್ಟಾಪಾಗಿ ಟ್ರೈನ್ ದಿಲ್ಲಿಯಿಂದ ಹೇಳ್ದಂಗೆ ನಿಮ್ಗೆ ಮೊರಾದಾಬಾದ್ ಬರೀಲಿ ಅನ್ನೋದು ಒಂದು ರೂಟ್ ಬರುತ್ತೆ ಲಕ್ನೋಗೆ ಹೋಗಕ್ಕೆ. ಒಂದು ದಿಲ್ಲಿಯಿಂದ ತುಂಡಲಾ, ಇದು ತುಂಡಲಾ ಮತ್ತು ಇನ್ನು ತುಂಡಲಾ ಮೇಲೆ ಕಾನ್ಪುರ್ಗೆ ಹೋಗುತ್ತೆ. ಮೇನ್ ಲೈನ್ ಸೆಕ್ಷನ್ 130. ಬಟ್ ಇದು 110 ಸೆಕ್ಷನ್ ಒಳಗೆ ಹೊಂಟದ. ಮೇನ್ ಲೈನ್ ಸೆಕ್ಷನ್ ಒಳಗೆ ಹೋದ್ರೆ ಅಲ್ಲಿ ಜಾಸ್ತಿ ಟ್ರಾಫಿಕ್ ಇರೋ ಸಂಬಂಧ. ಸೊ ಅಲ್ಲಿಂದ ಲಕ್ನೋದಿಂದ ಅಯೋಧ್ಯ ಭಾರಿ ಬೆಸ್ಟ್ ಐತಿ. ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಎಷ್ಟು ಇದನ್ನು ಎಂಜಾಯ್ ಮಾಡೋದು ಅಷ್ಟು ಒಂದ ಕೂಡ ಕುಂತು ನಾವು ಎಲ್ಲರೂ. ये मलयालम बोल रहे आप ಅವ್ರ ಕನ್ನಡ ಮಾಡ್ರ ಮಲಯಾಳಂ ನೋಡ್ರಿ. ಇಲ್ಲ RCB ಪೂಕೀಸ್ ಅದಾರ ಇಲ್ಲ. 1 RCB ಪೂಕಿ, 1 RCB ಪೂಕಿ, ಅನದರ್ RCB ಪೂಕಿ. वो सोच रहे होंगे कल का स्क्रिप्ट भाई अभी का वो आज रात की स्क्रिप्ट में ಮಜಾ ಅಂತೂ ಬರತೈತಿ. ಇದಕ್ಕೆ ನೋಡ್ರಿ ನಾವು ಹೆಂಗಂತಂದ್ರೆ ಟ್ರೈನ್ ಜರ್ನಿ ಮಾಡೋದು ಇಷ್ಟೆಲ್ಲ ಎಂಜಾಯ್ಮೆಂಟ್ ಇದ್ದ ಸಂಬಂಧ. ಇದನ್ನ ನಿಮ್ಗೆ ಟ್ರೈಲರು ಅಲ್ಲಿ ಟೀಸರು ಅಲ್ಲ
ನಾನ್ ಸ್ಟಾಪಾಗಿ 100-102 ಸ್ಪೀಡ್ ಒಳಗೆ ಕ್ರೂಸ್ ಮಾಡತ್ತೀವಿ ನಾವು, ಭಾರಿ ಮಜಾ ಬರತೈತಿ. ಸೊ 10:30 ಆಗತೈತೆ ರೀ ಟೈಮಿಂಗ್. ಅಪ್ಪರ್ ವರ್ಕ್ನಲ್ಲಿ ಬಂದು ಮಕ್ಕೊಂಡನಿ. ಸೀಟ್ಸ್ ಎಲ್ಲ ಮಸ್ತ್ ಡಿಫ್ರೆಂಟ್ ಅದಾವ, ಕಂಫರ್ಟೇಬಲ್ ಅದಾವ ಲಾಂಗ್ ಜರ್ನೀಸ್ಗೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 2 ಫ್ರಮ್ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್. ನಾರ್ಮಲಾಗಿ ಇಂಡಿಯನ್ ರೈಲ್ವೇಸಿಂದ ಪ್ರೀಮಿಯಮ್ ಟ್ರೈನ್ ಒಳಗೆ ನೀವು ಟ್ರಾವೆಲ್ ಮಾಡತ್ತಂದ್ರೆ ನಿಮ್ಗೆ ಮಾರ್ನಿಂಗ್ ಟೀ ಒಳಗೆ ಮಾರಿಗೋಲ್ಡ್ದು 2 ಬಿಸ್ಕಿಟ್ ಮತ್ತು ಟೀ ಬರುತ್ತೆ. ಬಟ್ ಈ ಭಾರತ್ ಗೌರವ್ ಎಕ್ಸ್ಪ್ರೆಸ್ ಒಳಗೆ ನಿಮ್ಗೆ ಒಂದೊಂದು ಫುಲ್ ಗುಡ್ಡೆದ ಪ್ಯಾಕೆಟ್ ಬಂದವ್ರಿ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನದ ಲೇಬ್ಲಿಂಗ್ ಐತಿ. ಬೆಳಿಗ್ಗೆ ಟೈಮ್ ಎಷ್ಟಾಗದ ಶ್ರೀ ಅನ್ಸ್ಬಿ ಆಯ್ತು ಟೈಮ್ ದಿಕ್ಕದಂಗೆ 6:57ಗೆ ನೋಡ್ರಿ. ರೈಲ್ ಫ್ಯಾನ್ಸ್ ಡಿಸ್ಕಷನ್ ನೋಡ್ರಿ. ಇಲ್ಲಿ ಟ್ರೈನ್ ಎಲ್ಲಿ ಐತಿ, ಎಲ್ಲಿ ಬಂದೈತಿ, ಎಲ್ಲಿ ಹೋಗೈತಿ. ಗುಡ್ ಮಾರ್ನಿಂಗ್ ಅಣ್ಣ. ಚಾಯ್ ಹೇಗಿದೆ? ಹಾಂ. ರಾಜಧಾನಿಲಿ ಬರೀ 2 ಬಿಸ್ಕೆಟ್ ಕೊಡ್ತಾರೆ, ಇಲ್ಲಿ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಬೆಸ್ಟ್ ಅಣ್ಣ. ಅಣ್ಣ ನಾವು ಮತ್ತು ಶ್ರೇಯಾನ್ಸ್ ಭಯ ಬೆಂಗಳೂರಿಂದ ಬಂದೀವಿ ರೀ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋಕೆ. ಲಕ್ನೋಕ್ಕಿಂತ ಒಂದು ಸ್ಟೇಷನ್ ಮೊದಲು ಎಲ್ಲೋ ಆಲಾಮ್ ನಗರ್ ಅಂತ್ರಿ, ಅಲ್ಲಿ ತರಬೇತಿ ಟ್ರೈನಿಗೆ. ಮಸ್ತ್ ಮಾರ್ನಿಂಗ್ ರೂಟೀನ್ ಎಲ್ಲರೂ ವಾಕಿಂಗ್ ಮಾಡತ್ತೀವಿ. ಈ ಟ್ರೈನ್ ಒಳಗೆ ಆನ್ಬೋರ್ಡ್ ಡಾಕ್ಟರ್ಸ್ ಅದಾರ ರೀ. ಅಂದರೆ ಯಾರಿಗಾರ ಏನಾರ ತೊಂದರೆ ಆದ್ರೆ ಅವ್ರು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಲಿ ಅಂತೇಳಿ. ಯಾಕಂತಂದ್ರೆ ಎಲ್ಲರೂ 60 ವಯಸ್ಸಿನವ್ರ ಮೇಲೆ ನೋಡ್ರಿ ಫುಲ್ ಅಜ್ಜಗಳು ಎದ್ದೆದ್ದು ಮಾರ್ನಿಂಗ್ ರೂಟೀನ್ಸ್ ಫಾಲೋ ಮಾಡತ್ತಾರು, ವಾಕಿಂಗ್ ಮಾಡತ್ತಾರು. ಇಲ್ಲಿ IRCTC ಸ್ಟಾಫ್ ಕೆಲಸ ಮಾಡತ್ತಾರೆ. ನಿನ್ನಿಂದ ನೋಡ್ಬೋದು ನೀವು ನಂದು ವಾಯ್ಸ್ ಒಂದು ಸ್ವಲ್ಪ ಚಲೋ ಇಲ್ಲ ಅಂತೇಳಿ. ಅದಕ್ಕೆ ಆನ್ಬೋರ್ಡ್ ಇಲ್ಲಿ ಡಾಕ್ಟ್ರು ಅದಾರ ರೀ ಈ ಟ್ರೈನ್ ಒಳಗೆ. ಅವ್ರ ಕಡೆ ನಾನು ಕನ್ಸಲ್ಟ್ ಮಾಡಿದೆ. ಅವರು ನನಗೆ ಸಿಟಿಜನ್ಸಿಗೆ ಹಾಕ್ಕೊಟ್ರೆ. ಈ ಭಾರತ್ ಗೌರವ ಡಿಫ್ರೆಂಟ್ ಲೈಫ್ ನೋಡ್ರಿ. ಫ್ರೀ ಇದ್ರೇನು ಫೆಸಿಲಿಟಿ ನಿಮ್ಗೆ ಬೇರೆ ಟ್ರೈನ್ಗಳಿಗಿಂತ ಜಾಸ್ತಿ ಇಲ್ಲ. ನಮ್ದೇನು ಹಂಗೇನು ಆಫಿಷಿಯಲಾಗಿ ಸ್ಟಾಪ್ ಇಲ್ಲ ರೀ. ಎಲ್ಲ ಕಡೆ ಮೇಂಟೆನೆನ್ಸ್ ಮತ್ತು ಟೆಕ್ನಿಕಲ್ ಸ್ಟಾಪ್ಸ್ ಅದಾವೆ. ಒಂದು ಸ್ವಲ್ಪ ನೋಡ್ರಿ ನಿಮ್ಗೆ ಫೀಲ್ ಆಗತ್ತಿರ್ಬೋದು. ನಂದು ಗಂಡ್ಲದ್ದು ನಾನ್ ಸ್ಟಾಪಾಗಿ ಟ್ರಾವೆಲ್ ಮಾಡತ್ತಾನೆ. ಥಂಡೆ ವೆದರ್ ಚೇಂಜ್ ಆಗೋ ಸಂಬಂಧ ನಂದು ಇದು ಆಗಿತ್ತು. ಅದಕ್ಕೆ ಅವರ ಅಜಿಂಥ್ರೋಮೈಸಿನ್ ಫಸ್ಟ್ ಬೇಡ, ಫಸ್ಟ್ ಸಿಟ್ರಿಸನ್ ತೋರಿ, ಆಮೇಲೆ ನೋಡೋಣ ಅಜಿಂಥ್ರೋಮೈಸಿನ್ ಆನ್ ದ ವೇ ಒಳಗೆ ನಾವು ಕೊಡ್ತೇವೆ ಅಂತೇಳಿ ಹೇಳಿದ್ರೆ. ಸೊ ವೆಲ್ಕಮ್ ಟು ಲಕ್ನೋ. ಉತ್ತರ ಪ್ರದೇಶದ ಕ್ಯಾಪಿಟಲ್ ರೀ ಇದು. ನವಾಬೋ ಕಾ ಶಹರ್ ಅಂಥೇಳಿ ಫೇಮಸ್ ಐತಿ. ಭಾಳ ಮಸ್ತ್ ಮೆಟ್ರೋ ಸಿಟಿ ಐತಿ. ಉತ್ತರ ಪ್ರದೇಶ ಒಳಗೆ ನಮ್ಮ ಕರ್ನಾಟಕ ಒಳಗೆ ಮೆಟ್ರೋ ಸಿಟಿ ಅಂದ್ರೆ ಮೆಟ್ರೋ ಇರೋ ಸಿಟಿ ನಮ್ಮ ಬೆಂಗಳೂರು ಒಂದು. ಬಟ್ ಉತ್ತರ ಪ್ರದೇಶ ಒಳಗೆ ಆಗ್ರಾ ಒಳಗೆ ಮೆಟ್ರೋ, ಲಕ್ನೋ ಒಳಗೆ ಮೆಟ್ರೋ, ಕಾನ್ಪುರ್ ಒಳಗೆ ಮೆಟ್ರೋ. 10 to 15 ಮಿನಿಟ್ಸ್ ಮೇಂಟೆನೆನ್ಸ್ ಆತ. ಏನೇನು ವೇಸ್ಟ್ ಇರುತ್ತಲ್ಲ ಎಲ್ಲ ಒಂದೊಂದು ಗಾಡಿಗಳು ಬಂದ ಕಲೆಕ್ಟನ್ನು ಮಾಡಿಕೊಂಡು ಸಿಸ್ಟಮೆಟಿಕ್ಕಾಗಿ ಎಲ್ಲಿ ಚೆಲ್ಲೋದಿಲ್ಲ, ಏನಿಲ್ಲ. ನೋಡ್ರಿ ಇಲ್ಲಿ ವಾಟರ್ ಫಿಲ್ಲಿಂಗು ಆಯ್ತು. ಬೆಳಗಿನ 8-10 ಆಗತ್ತೆ ರೀ. ಬ್ರೇಕ್ಫಾಸ್ಟ್ ಬಂತ ಮತ್ತು ಸೀಟಿಗೆ ಸರ್ವಿಂಗ್ ಆತ. ನೋಡ್ಬೋದು ಇಲ್ಲೇ ಕಡ್ಲಿ ಕಾಳು ಐತಿ, ಕಡ್ಲಿ ಕಾಳು ಉಸುಳಿ, ಇಲ್ಲೇ ಶಿರಾ ಐತಿ ಮತ್ತು ಒಂದು ಬನಾನ ಐತಿ. ಇದೇ ನಮ್ದು ಬ್ರೇಕ್ಫಾಸ್ಟ್ ಇರುತ್ತೆ. ಚಾಯ್ನೂ ಬಂದಿತ್ತು ಮೊದಲು, ಒಂದು ರೌಂಡ್ ಇನ್ನೊಂದು ಬರ್ತಂತೇಳಿ ಅನ್ಕೋತೀನಿ. ನಮಗೆ ಬೇರೆ ಟ್ರೈನ್ ಒಳಗೆ ಇದ್ರೆ ಮಸ್ತ್ ಕಟ್ಲೆಟ್ ಅದೆಲ್ಲ ಬರ್ತಿತ್ತು. ಬಟ್ ಇಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಐತಿ. ಯಾಕಂತಂದ್ರೆ ಈ ಟ್ರೈನ್ ಒಳಗೆ ಏಜ್ ಆದವ್ರು ಟ್ರಾವೆಲ್ ಮಾಡ್ತಾರಲ್ಲ ಅವ್ರ ಲೆಕ್ಕದ ಪ್ರಕಾರ ಈ ಟ್ರೈನದ್ದು ಮೆನು ತಯಾರು ಮಾಡ್ಯಾರಂತ. ಬರೀ ಬೆಸ್ಟ್. ಸೊ ಟೇಸ್ಟ್ ಮಾಡೋಣ ಈಗ. ಇದ್ರೊಳಗೆ ದ್ರಾಕ್ಷಿದು ಎಲ್ಲ ಅದಾವ್ರಿ. ಮಿನಿಮಲ್ ಶುಗರ್ ಐತಿ.
ಕಡ್ಲಿಕಾಳು ಉಸುಳಿ ಇದು ಮಸ್ತ್ ತಿನ್ನೋಣ दवाइयाँ भी अवेलेबल है यहाँ पर ये देखो अभी फिलहाल हम ट्रैवल कर रहे हैं भारत गौरव टूरिस्ट अभी एक ही लो अभी एक ही लो अगर नहीं रहती नहीं दे दो फिर काम पूछे कल बुला लेना हमें हम 24 घंटे आपके भी ಇದು ನೋಡಿರಿ ನೀವು ಈಗ ಜಸ್ಟ್ ಡಾಕ್ಟರ್ ಅವರು ಏನದಾರಲ್ಲ ಆನ್ ಬೋರ್ಡ್ ಪ್ರತಿಯೊಬ್ಬರಿಗೆ ಹೋಗೋ ಕೇಳ್ತಾರೆ ನಿಮ್ಗೆ ಏನಾರ ಪ್ರಾಬ್ಲಮ್ ಇದ್ರೆ ಅಂತಂತ ಹೇಳಿ ಚೆಕಪ್ ಮಾಡಿ ಅವ್ರಿಗೆ ಏನೇನು ರೆಸ್ಪೆಕ್ಟಿವ್ ಮೆಡಿಸಿನ್ಸ್ ಇರುತ್ತಲ್ಲ ಅದನ್ನು ಪ್ರೊವೈಡು ಮಾಡತ್ತಾರ अपना जो लंच है वो दाल में सर्व हो रहा है गाड़ी से उतरते उतरते सबका पेट भरा रहे कोई दिक्कत ना हो खा पी करके लोग उतरे गाड़ी से और भैया सब्जी वाले भैया कहाँ गए मेरे को पता नहीं। भैया एक पराठा और दे देना हाँ बस बस भैया बस 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 और ये सलाद हाँ भैया पराठा लीजिए ना बननी है मैं चावल खाने मेरे को ही दीजिए मेरे को भैया इसमें भैया अयोध्या में पहुंच रहे हैं उसके पहले गर्मा चम्मच ले आना मेन्यू में यहाँ पे आलू की सब्जी है साथ में राइस है पनीर की सब्जी अभी दाल आएगी पराठे में फ्रूट के तौर पे यहाँ पे केला दिया हुआ है साथ में फ्राई थोड़ा और डाल दो सलाद है इसमें भी है पनीर की सब्जी वापस आ गई भाई रायता में अलग से बनवा और रायता भी है हाँ रायता भी आएगा रायता मेरे लिए 4 ये है तो मेरे पास हो गया शायद आगे लाओ खाली पनीर आ गया ಎಷ್ಟು ಮಸ್ತ್ ನೋಡ್ರಿ ಇಲ್ಲಿ ಸಿಸ್ಟಮೆಟಿಕ್ ಆಗಿ पनीर की सब्जी आलू सब्जी अच्छा ये पनीर है क्या भैया ये दाल थी क्या पनीर है वो पनीर ही है डाल दो थोड़ा ग्रेवी डालो पनीर मत डालो ग्रेवी डाल दो पनीर ले लो ना आलू की सब्जी है क्या दाल अयोध्या स्टेशन में लगा अपना अराइवल जो हो रहा है लगाओ मत भाई जल्दी वहाँ से हटो सर दाल है क्या हाँ सर आलू की सब्जी इधर भैया लास्ट में पहले भैया को सर दाल फिलहाल हाँ भैया दाल रखिए बिल्कुल गर्मा गर्म दाल चम्मच दे देना भैया सर आप सर्विस क्या ही तारीफ करूँगा जबरदस्त नहीं भाई ये रायता जब आएगा जब मैं खाता हूँ ಸೊ ಒಂದು ಕಂಟೈನರ್ ಖಾಲಿ ಉಳ್ದೈತ್ರಿ ಒಂದು ಐಟಮ್ 2 3 4 5 6 7 8 9 10 11 ಐಟಮ್ ಅದಾವ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಯೋಧ್ಯೆ ಜಂಕ್ಷನಿಗೂ ನಾವು ಎಂಟ್ರ್ ಆದೀವಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಊಟ ಮಾಡಿಸಿ ಇಳಿಸ್ತೇವೆ ಅಂತ ಹೇಳಿ ಹೇಳ್ಯಾರ ಇಲ್ಲೇ ಪರಾಟನೂ ಅದಾವ ಎಲ್ಲ ಅನ್ಲಿಮಿಟೆಡ್ ಐತಿ ಆಲೂಗಡ್ಡೆ ಪಲ್ಯ ಪನ್ನೀರ್ ಪಲ್ಯ ದಾಲ್ ರೈಸ್ ಮತ್ತು ಇಲ್ಲಿ ಸೌಂತಿಕಾಯಿ ಪಾಪಡೆ ಬನಾನಾ ಸೋನ್ ಪಾಪಡಿ ಮತ್ತು ಮಿಕ್ಸ್ ಪಿಕಲ್ ಭಾಳ ಆಪ್ಷನ್ ಐತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮತ್ತು ರಾಯ್ತಾನು ಇದು ಮೊಸರು ಬಂದು ये वो है क्या नाम है गाड़ी नहीं है ಚಾಸ್ सर दाल दाल अभी मुठा है मुठा दे दीजिए भाई दाल मट्ठा भैया दाल दे दो इनको भैया दाल दे दो चलिए भाई थाली लाओ आगे लाओ थाली लाओ उनकी कोई आगे ಪನ್ನೀರ್ ಪಲ್ಯ ರೀ ನೋಡ್ರಿ ಅನ್ಲಿಮಿಟೆಡ್ ಸರ್ವಿಸ್ ಸಂದೀಪ್ ಈಗ ರೈಸ್ ಬೇಕಾಗಿತ್ತು ಇನ್ನೊಂದು ರೌಂಡ್ ವಾ ಪನ್ನೀರ್ ಒಳಗೆ पराठे सर पराठे ಟೈಮ್ ನೋಡ್ರಿ ಇಲ್ಲಿ 12:33 ಫೈನಲಿ ನಾವೀಗ ಎಂಟ್ರಾಗಿವಿ ಅಯೋಧ್ಯ ಕ್ಯಾಂಟ ರೈಲ್ವೆ ಸ್ಟೇಷನ್ ಅಯೋಧ್ಯ ಧಾಮ ಅಯೋಧ್ಯ ಕ್ಯಾಂಟ ಎರಡೂ ಐತಿ ಬಟ್ ಗಾಡಿದು ಒಂದು ಸ್ವಲ್ಪ ಮೇಂಟೆನೆನ್ಸ್ ಸಂಬಂಧದ್ದು ಜಾಗ ಬೇಕಂತಂತೇಳಿ ಅಯೋಧ್ಯ ಧಾಮ ಒಳಗೆ ಜಾಸ್ತಿ ಕ್ರೌಡ್ ಇರೋ ಸಂಬಂಧ ಗಾಡಿ ನಿಂದಿರುತ್ತೆ ಅಯೋಧ್ಯ ಕ್ಯಾಂಟ್ ಒಳಗೆ ಇಲ್ಲಿಂದ ನಮಗೆ ಗಾಡಿ ಪಿಕಪ್ ಮಾಡ್ಕೊಂಡು ಮುಂದೆ ನಾವು ಹೋಟೆಲ್ಗೆ ಚೆಕ್ ಇನ್ ಆಗ್ತೀವಿ ಎಲ್ಲನೂ
ಹರಿಯಾಣ ಗೌರ್ಮೆಂಟ್ ಮತ್ತು IRCTC ಕಡೆಯಿಂದನ ಸರ್ವಿಸಸ್ ಪ್ರೊವೈಡ್ ಮಾಡತ್ತಾರ. ಊಟ ಮಸ್ತ್ ಆತ, ಭಾಳ ಅಂದ್ರೆ ಭಾಳ ಟೇಸ್ಟಿ ಇತ್ತು. ಪ್ರತಿಯೊಬ್ಬರಿಗೂ ಛತ್ರಿ ಮತ್ತು ಕ್ಯಾಪ್ ಪ್ರೊವೈಡ್ ಮಾಡ್ಯಾರ ರೀ. ಅಂದ್ರೆ ಇವರು ನಮ್ಮ ಗಾಡಿ ಒಳಗೆ ಬಂದಾರ ಅಂಥೇಳಿ ಗೊತ್ತಾಗಲಿ ಅಂತಂತೇಳಿ. ಟ್ವೆಂಟಿ ಮಿನಿಟ್ ಟ್ರಾವೆಲ್ ಟೈಮ್ ಇತ್ತು ರೀ. ಭಾರತ್ ಗೌರವ್ ಟ್ರೈನ್ ಅಂದ್ರೆ ಅಯೋಧ್ಯೆಗೆ ರೈಲ್ವೆ ಸ್ಟೇಷನಿಂದ ಹೋಟೆಲಿಗೆ. ನಮ್ಮ ಹೋಟೆಲ್ ನೋಡ್ಕೋರಿ, ಇಲ್ಲೇ AC ಐತಿ, 2 ಚೇರ್ ಅದಾವ, ಕಬೋರ್ಡ್ ಐತಿ, ಚಾರ್ಜಿಂಗ್ ಪಾಯಿಂಟ್ ಅದಾವ ಮತ್ತು ಮಸ್ತ್ ಟ್ವಿನ್ ಬೆಡ್ ಇಲ್ಲಿ ಐತಿ. ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ಇಲ್ಲಿ ಗೀಝರ್ ಐತಿ, ಒಳಗೆ ವಾಶ್ರೂಮ್. ಸೊ ಬಟ್ ಅಂತ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತಾನೆ. ರೂಮ್ ಒಳಗೆ ಮಸ್ತ್ ಫ್ರೆಶ್ ಅಪ್ ಆಗಿ ಈಗ ಹೊರಗೆ ಸರಿಯು ಯಮುನಾ ಅಂಥೇಳಿ ನದಿ ಐತ್ರಿ. ಇಲ್ಲೇ ಸರಿಯು ನದಿ ಅಂತ ಹೇಳ್ತಾರೆ. ಅಲ್ಲಿ ಆರತಿ ನೋಡ್ಬೇಕಂತ ಹೇಳಿ ಬಂದೇವಿ. ಸೊ ನಾವೀಗ ಅದೇವಿ ಲತಾ ಮಂಗೇಶ್ವರ್ ಚೌಕ. ಇದು ಭಾರಿ ಫೇಮಸ್. ಇಲ್ಲೇ ಮಸ್ತ್ ಲೈಟಿಂಗ್ ಇರುತ್ತೆ. ಘಾಟಿಗೆ ಇಲ್ಲಿ ಹೋಗೋಕ್ಕಿಂತ ಮೊದಲು ಇಲ್ಲಿ ನಿಮಗೆ ತಿನ್ನಾಕೊಂಡಾಗಂತೂ ಒಂದೀಟ್ ಏನು ಕಮ್ಮಿ ಸಿಗಂಗಿಲ್ಲ. ಎಲ್ಲ ಥರದ ಐಟಮ್ಸು ಅದಾವ. ಮಸ್ತ್ ಜಡ ವಾ. ಇದ್ರ ಹೆಸರು ರಾಮ್ಕಿ ಪೌಡೆ ಅಂತ ಹೇಳ್ರಿ. ಇಲ್ಲಿ ಬಂದೇವು ಈಗ. ಇದ್ರ ಸಿಸ್ಟಮೆಟಿಕ್ಕಾಗಿ ಮಾಡಿದೈತಿ. ಮೇನ್ ಘಾಟ್ ಬೇಕಂದ್ರೆ ನಿಮ್ಗೆ ಈ ಸೈಡ್ ಸಿಗುತ್ತೆ ಸರಿಯಮ್ಮನ ಅದು ಹರಿವು ನೀರು. ಇದು ಹರಿವು ನೀರನ್ನ ಇವ್ರು ಇಲ್ಲೇ ಸ್ವಲ್ಪ ಡೈವರ್ಟ್ ಮಾಡ್ಕೊಂಡು ಜನರಿಗೆ ಬಂದವ್ರಿಗೆ ಚಲೋ ಪ್ಲೇಸ್ ಮಾಡಿ. ಸ್ಟಾರ್ಟಿಂಗ್ಗೆ ಇಲ್ಲೇನು ಇರಲಿಲ್ಲ ರೀ. ಈಗ ಎಲ್ಲ ಇಲ್ಲಿ ಕುಂತ್ಕೊಳ್ಳೋಕೆ ಆರಾಮ ಪ್ಲೇಸ್ ಆಗೈತಿ. ನೀವು ಮನಃಶಾಂತಿಗೆ ಆರಾಮಾಗಿ ಇಲ್ಲೇ ಜಾಗ ಮಾಡ್ಯಾರ ನೋಡ್ರಿ. ಎಲ್ಲ ಬಂದು ಕುಂತ ಸಿಟಿದ ವೈಬ್ನ ಡಿವೈನ್ ವೈಬ್ ಎಂಜಾಯ್ ಮಾಡ್ಬೋದು. ನಾನು ಹಿಂದಿನ ಸತ ಬಂದಾಗ ಇದೇನು ಐತಲ್ರಿ ಪೂರ್ತಿ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಪೂರ್ತಿ ಬರೀ ಮಣ್ಣು ಇತ್ತು. ಈಗೆಲ್ಲ ಮಸ್ತ್ ಮೆಟ್ಲ ಮಾಡ್ಯಾರ. ಅಲ್ಲೆಲ್ಲಿ ಗುಡಿ ಮಾಡ್ಯಾರ. ಇಲ್ಲಿ ನೋಡ್ರಿ, ಇಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ಸು ಅದಾವ. ಇಲ್ಲಿ ಇದು ಮೇನ್ ಸರಿಯು ನದಿ ದಡ ನೋಡ್ರಿ. ಅದೇನೆಲ್ಲ ಅದ ರಿಯಲಿಸ್ಟಿಕ್ಕ, ಬಟ್ ಇದು ಅಸಲಿ. ಇದ್ರದ್ದು ನೀರಿನ ಫೋರ್ಸು ಜಾಸ್ತಿ ಇರುತ್ತೆ. ಇಲ್ಲಿ ನೀವು ಬೋಟಿಂಗು ಮಾಡ್ಬೋದು. ಭಾಳ ಚಂದ ಕಾಣೋದು. ಇಲ್ಲಿ ನೋಡ್ರಿ, ಇಲ್ಲಿ ಭಜನೆ ನಡೆಯೋದು ಹೋಗೋಣಂತ ಎಲ್ಲ ಕಡೆ. ಬಟ್ ನೀರಿಂದ ಫೋರ್ಸ್ ಕಮ್ಮಿ ಐತಿ. ಅಲ್ಲೆಲ್ಲ ತಡೆದಿಟ್ಟಿರ್ತಾರೆ. ಬಟ್ ಇದು ನದಿಕ್ಕಿಂತ ಹೆಚ್ಚಿಗೆ ಸಮುದ್ರ ಕಣಂಗೆ ಅನ್ನೋದು ನೋಡ್ರಿ. ಹಿಂದೆ ಹತ್ತಾಗ ಏನೂ ಇಲ್ಲೇ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ನದಿ ದಡದೊಳಗೆ ಬಿಸಿ ಬಿಸಿ ಸಮೋಸ ಇನ್ನೂ ಇಲ್ಲಿ ನೋಡ್ರಿ. ಇಲ್ಲಿ ಎಣ್ಣೆ ಒಳಗೆ ಐತಿ. ಇಲ್ಲಿ ಲೆಮನ್ ಟೀ, ಲಾಲ್ ಚಾಯ್ ಅಂತಲೂ ಹೇಳ್ಬೋದು ನೀವು. ಅದು ರೆಡಿ ಆಗತೈತಿ. ಇದು ದೇಸಿ ಟಚ್ ನೋಡ್ರಿ. नींबू चाय है, समोसा है. गाड़ी से है क्या? ಹಾಂ ಹಾಂ. ಈಗಾಗಲೇ ಒಂದು ಕುಡಿದ್ರಿ, ಅದಕ್ಕಿಂತ ಚಲೋ ಐತಿ. ಲಿಂಬೆಹಣ್ಣು ಮಸ್ತ್ ಹಿಂಡಿದಾರೆ. ಇಲ್ಲಿ ನೋಡ್ರಿ, ಇಲ್ಲೇ ಇವ್ರದ್ದು ಓನ್ ಡಸ್ಟ್ಬಿನ್ ಕ್ಯಾರಿ ಮಾಡತ್ತಾರ.
ಆರತಿ ನನ್ನ ಜೊತೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ ಅಂತ ಹೇಳಿ ಅನ್ಕೋತೀನಿ. ಒಂದು ಡಿವೈನ್ ಫೀಲಿಂಗ್ ಕೊಡುತ್ತೆ. ಇಲ್ಲಿ 4 ರಿಂದ 5 ಘಾಟ್ ಅದಾವೆ. 5 ಘಾಟ್ ಒಳಗೆ ಆರತಿ ಆಗುತ್ತೆ. ನಿಮಗೆ ಎಲ್ಲಿ ಜಾಗ ಸಿಗುತ್ತಲ್ಲ ಅಲ್ಲಿ ಕುಂದ್ರಬೋದು. ಒಂದಷ್ಟು ಕಡೆ ರೊಕ್ಕನೂ ಐತಿ, ನೀವು ಪೇ ಮಾಡಿ ಮೊದಲು ಬಂದು ಸೀಟ್ ತೊಗೊಂಡು ಕುಂದ್ರಬೋದು. 5 ರೌಂಡ್ ಆರತಿ ಆಗುತ್ತೆ. ಸೊ ಎಲ್ಲ ರೌಂಡು ನೀವು ಕುಂತು ನೋಡಿ ಆರಾಮಾಗಿ ಅದೊಂದು ಡಿವೈನ್ ವೈಬ್ ತೊಗೊಂಡು ವಾಪಸ್ಸು ಬರ್ಬೋದು. ಇಲ್ಲಿ ನೋಡ್ರಿ ನಮ್ಮ ಗಾಡಿ ಒಳಗೆ ಏನು ಬಂದಿದ್ರಲ್ಲ ಅವ್ರದ್ದು ರಿವ್ಯೂನು ಇಲ್ಲೇ ತೊಗೊಳತ್ತಾರೆ, ಹೆಂಗೈತೆ ಎಕ್ಸ್ಪೀರಿಯನ್ಸ್ ಅಂತ. ಅವ್ರಿಗೇನು ಹ್ಯಾಟ್ ಕೊಟ್ಟಾರಲ್ಲ ಆ ಹ್ಯಾಟಿಂದ ಕಂಡು ಹಿಡಿತೇವೆ ನಾವು, ಇವ್ರು ನಮ್ಮ ಗಾಡಿಯವ್ರಂತ. बहुत ज़्यादा ऐसा तो आज तक नहीं हुआ जो हमारे सैनी साहब ने कर दिया. बहुत बढ़िया. हरियाणा सरकार का कोटि कोटि धन्यवाद करते हैं हम कि हम जैसे आदमियों के लिए जो कभी सोच भी नहीं सकते थे यहाँ तक पहुँचा दिया. एक पैसा खर्च नहीं हुआ. खाने पीने का, रहने का, होटल बहुत बढ़िया है. उस जैसे बहुत अच्छा है. सही से परमात्मा इनको अगले 5 साल और दे के हम सबको फिर दोबारा तीर्थ यात्रा कराएंगे. जी बिल्कुल. धन्यवाद. जय श्री राम. जय श्री राम. ಜೈ ಶ್ರೀರಾಮ್. जय श्री राम. ಜೈ ಶ್ರೀ ಇಲ್ಲಿದೊಂದು ಬೆಸ್ಟ್ ಏನು ಅನ್ಸೋದು ಅಂತಂತಂದ್ರೆ ನಂಗೆ ಎಲ್ಲ ಭಾಷೆ ಒಳಗೂ ಇಲ್ಲೇ ಬೋರ್ಡ್ ನೋಡೋಕೆ ಸಿಗ್ತಾವ್ರೆ. ಅಲ್ಲೇ ಇವ್ರು ನೋಡ್ರಿ ಇಲ್ಲಿ ಎಷ್ಟು ಚಂದ ಇಟ್ರು. ಇದು ಪೂರ್ತಿ ಏನು ನೋಡತ್ತಾರಲ್ಲ ನೀವು, ರಾಮಲಲ್ಲ ಅಂದ್ರೆ ಶ್ರೀರಾಮನ ಜನ್ಮಭೂಮಿ ಇದೇನು ಮಂದಿರ ಐತಲ್ಲ ಅಲ್ಲಿ ಹೋಗುವಂಥ ದಾರಿ 1.5 ಕಿಲೋಮೀಟರ್ ಐತಿ. ಹ್ಯಾಪಿ ಬರ್ಡೇ उम्मीद है इस साल आपका जो लेजीपन है वो खत्म हो जाएगा. ಅಯೋಧ್ಯೆ ರೀಚ್ ಆದ ದಿನ ಅವತ್ತು ರಾತ್ರಿ ಶ್ರೇಯಾಂಶ್ ಅವ್ರದ್ದು ಬರ್ತಡೇ ಇತ್ತು. ನಾವು ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ, ಅವ್ರದ್ದು ಬೆಸ್ಟ್ ದಿನ ಅಂತೇಳಿ ನಾನು ಹೇಳ್ತೀನಿ. ಯಾಕಂತಂದ್ರೆ ಅಯೋಧ್ಯೆಯಾಗ ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಒಳಗೆ ಅವ್ರದ್ದು ಬರ್ತಡೇ ಆತಲ್ಲ ಅದೊಂದು ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ಅದಾದ ಮರನೇ ದಿನ ಎಲ್ಲರೂ ಸೇರಿ ನಾವು ಬೆಳಗ್ಗೆ 7 ದರ್ಶನ ಮಾಡಕ್ಕೆ ಹೋದ್ವಿ ರೀ. ಅಷ್ಟೇನು ಗದ್ದಲ ಇರಲಿಲ್ಲ. ನಾವು 1 ತಾಸರಿಂದ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ವಿ, 1 ತಾಸಿಲ್ಲ 2 ತಾಸು ಅಂತ. ಬಟ್ 15 ರಿಂದ 20 ನಿಮಿಷ ಒಳಗೆ ನಮ್ಮ ದರ್ಶನ ಆಗಿಬಿಟ್ಟಿತ್ತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದವರು ನಾವು ಹೋಗಿದ್ದ ಇನ್ನೊಂದು ದೇವಸ್ಥಾನ ಆದಂಥ ಹನುಮಾನ್ ಗಡಿಗೆ. ಅಲ್ಲಿ ದರ್ಶನ ಮಾಡ್ಕೊಂಡು ನಮ್ದು 11 ಗಂಟೆಗೆ ಟ್ರೈನ್ ಇತ್ತು. ಅದಕ್ಕೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದ ಅಯೋಧ್ಯ ಧಾಮ ಜಂಕ್ಷನಿಗೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 3 ಇನ್ ಅಯೋಧ್ಯ. ಇವತ್ತು ನಾವು ಅಯೋಧ್ಯದಿಂದ ವಾಪಸ್ ಹೊಂಟೇವಿ. ಟ್ರೈನ್ ಅದು ಅಪ್ ಆ್ಯಂಡ್ ಡೌನ್ ಮಾಡುತ್ತೆ. ಪ್ಯಾಸೆಂಜರ್ಸ್ಗಳ್ನ ರಾತ್ರಿ 10 ಗಂಟೆಗೆ ಅದು ಕರ್ಕೊಂಡೋಗಿ ನಾಳೆ ಮಧ್ಯಾಹ್ನದ ತನಕ ಅಂಬಾಲಾಗ ವಾಪಸ್ ಇಳಿಸುತ್ತೆ. ಸೊ ಅದಕ್ಕೆ ನಾವು ನಮ್ದು ಮುಂದಿನ ದಾರಿ ಹಿಡಿದೇವಿ ಎಲ್ಲರೂ ಕೂಡ ಎಲ್ಲರೂ. ಸೊ ನಾವೀಗ ಹೊಂಟೇವಿ ಅಯೋಧ್ಯದಿಂದ ಲಕ್ನೋವಿಗೆ. ಪಟ್ನಾದಿಂದ ಲಕ್ನೋ ಗೋಮತಿ ನಗರ್ಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ನಾವು ಅಯೋಧ್ಯ ಧಾಮ್ ಜಂಕ್ಷನಿಂದ ಜರ್ನಿ ಮಾಡತ್ತೀವಿ ರೀ. ಅದ ಕಂಟೋನ್ಮೆಂಟ್ ನೋಡಿದ್ರಿ, ಈಗ ಧಾಮ್ ಜಂಕ್ಷನ್ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ರೈಲ್ವೆ ಸ್ಟೇಷನ್. ನಿಮಗೆ ರೈಲ್ವೆ ಸ್ಟೇಷನ್ ಅನ್ಸಂಗಿಲ್ಲ ಇದೆ. ಮತ್ತು ಇನ್ನೊಂದು ಏನಪ್ಪ ಬೆಸ್ಟ್ ಅಂತಂದ್ರೆ ರೈಲ್ವೆ ಸ್ಟೇಷನಿಂದ ರಾಮ ಮಂದಿರ ಬರೀ 700 ಮೀಟ್ರ್ ಐತೆ ನೋಡ್ರಿ ಇಲ್ಲಿಂದ, ಈ ಅಯೋಧ್ಯ ಧಾಮ್ ಜಂಕ್ಷನಿಂದ. ನಮ್ಮ ಬೆಂಗಳೂರಿಂದ ಇಲ್ಲೇ ಗೋರಖ್ಪುರ ಎಕ್ಸ್ಪ್ರೆಸ್ಸು ಬರುತ್ತೆ. ಲಿಟ್ರಲಿ ನೋಡ್ರಿ ಇಲ್ಲಿ ನಿಮ್ಗೆ ಮಾಲ್ ಫೀಲಿಂಗ್ ಬರುತ್ತೆ ಒಳಗೆ ಬಂದು ಕೊಡಕ. ಇಲ್ಲೆಲ್ಲ ರಿಟೈರಿಂಗ್ ರೂಮ್ದು ಎಲ್ಲ ಅದಾವೆ. ಈ ಸೈಡ್ ರಿಟೈರಿಂಗ್ ರೂಮ್ ಅದಾವೆ. ನಾನು ಉಳ್ದಿನೂ ಇದ್ದೆ ಇಲ್ಲಿ ಹಿಂದಿನ ಸಲ ಬಂದಾಗ. ಮಸ್ತ್ ಏನಂತಂತಂದ್ರೆ ಸಿಸ್ಟಮೆಟಿಕ್ ಆಗಿ ಪ್ಲ್ಯಾಂಡ್ ಐತ್ರಿ ಇದು ರೈಲ್ವೆ ಸ್ಟೇಷನ್ ನೋಡ್ರಿ. ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಫ್ಲೋರ್ಸ. ಒರಿಜಿನಲ್ ಡೆವಲಪ್ಮೆಂಟ್ ಅಂತೂ ಮಾಡ್ರಿ ಇಲ್ಲಿ ಅಯೋಧ್ಯೆ ಒಳಗೆ. ಅಂದ್ರೆ ಸಿಟಿ ಮತ್ತು ರೈಲ್ವೆ ಸ್ಟೇಷನ್, ಗುಡಿ ಮತ್ತು ರೈಲ್ವೆ ಸ್ಟೇಷನ್ ಮಾಡ್ರೆ ಸಿಟಿ ಇಲ್ಲ, ಸಿಟಿ ಡೆವಲಪ್ಡ್ ಇಲ್ಲ ಇನ್ನು. Number 2, 2, 3, 4, 5. Vande Bharat Express from Patna Junction to Gomti. ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂತಂದ್ರೆ ರಾಮ ಮಂದಿರಿಗೆ ಕಟ್ಟಕ್ಕೆ ಏನು ಕಲ್ಲು ಯೂಸ್ ಮಾಡಿರಲ್ರಿ, ಅದ ಕಲ್ಲನ್ನು ಇದು ರೈಲ್ವೆ ಸ್ಟೇಷನ್ ಬಿಲ್ಡ್ ಮಾಡೋಕೆ ಯೂಸ್ ಮಾಡ್ರೆ. ಫೈನಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಬಂದು ಕುಂತೀವಿ ರೀ. ನಮ್ದು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಫ್ರೀ ಟ್ರೈನ್ದ ನಿಮ್ಗೆ ವಿಡಿಯೋ ಹಂಗೆ ಅನ್ನಿಸ್ತಾ. ಈ ಥರ ಟ್ರೈನ್ಗಳು ನಮ್ಮ ಕರ್ನಾಟಕಕ್ಕೂ ಬರ್ಬೇಕು. ಯಾಕಂತಂತಂದ್ರೆ ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾವಲ್ಲ, ಇದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಂಗಿಲ್ಲ. ಅವ್ರಿಗಾಗಿ ಗೋರ್ಮೆಂಟ್ ಇಂಥ ಸ್ಕೀಮ್ಗಳನ್ನ ತೊಗೊಂಬಂದ್ರೆ
ಎಷ್ಟೋ ಜನದ ಏನಂತಾರೆ ಮುಕ್ತಿ ಪಡಿತಾರೆ ಅಂತಾರಲ್ರಿ. ಒಂದಷ್ಟು ಮಂದಿಗೆ ಹೆಂಗೆ ಅನ್ಸುತ್ತೆ, ನಾ ಅಲ್ಲಿ ಹೋಗಿ ದರ್ಶನ ಮಾಡಿ ಬಂದ್ರೆ ನಂಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಅವ್ರಿಗೆ ಮನಸ್ಸಿನಾಗಿರುತ್ತಲ್ಲ, ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಿರೋದಿಲ್ಲ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸಿಗೆ ನಮ್ಮ ಕರ್ನಾಟಕ ಒಳಗೂ ಇಂಥ ಟ್ರೈನ್ಗಳನ್ನ ಆಪ್ರೇಟ್ ಮಾಡ್ಬೇಕು. ಈಗ ಆಪ್ರೇಟ್ ಮಾಡತ್ತಾರೆ ಭಾರತ್ ಗೌರ್ಮೆಂಟ್ ಟೂರಿಸ್ಟ್ ಟ್ರೈನ್, ಅದರೊಳಗೆ ಸಬ್ಸಿಡಿ ಕೊಡತ್ತಾರೆ. ಸಬ್ಸಿಡಿ ಕೊಡೋದಕ್ಕಿಂತ ಹೆಚ್ಚಿಗೆ ಇಂಥ ಫ್ರೀ ಟ್ರಿಪ್ಸ್ನ ಬಿಟ್ಟರೆ ಅಂದ್ರೆ ಎಕನಾಮಿಕಲಿ ಇದ್ದವ್ರಿಗೆ ಭಾರಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮಟ್ಟ ನೋಡ್ರಿಂದ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ನಾನು ನಿಮ್ಗೆ ಬರೀ ಇದನ್ನ ವಿಡಿಯೋ ಮಾಡಿದ್ದು ಹರಿಯಾಣದ ವಿಡಿಯೋ ಯಾಕೆ ಮಾಡಿದ್ದಪ್ಪ ಅಂತಂದ್ರೆ ನಿಮ್ಗೆ ಎಜುಕೇಟ್ ಮಾಡೋಕೆ ಎಲ್ಲೆಲ್ಲೆಲ್ಲ ಎಂತೆಂಥ ಸ್ಕೀಮ್ ನಡೆಯತ್ತವು, ನಮ್ಮ ಕಡೆನೂ ಇಂಥವು ಬಂದರೆ ಎಷ್ಟು ಚಲೋ ಆಗುತ್ತೆ ಮತ್ತು ಇವರಿಂದ ಅಡ್ವಾಂಟೇಜಸ್ ಏನು ಅಂಥೇಳಿ ನಾನು ನಿಮಗೆ ತೋರಿಸೋದು ನನ್ನದು ಉದ್ದೇಶ ರೀ. ಇಲ್ಲಿ ಮಟ್ಟ ನೋಡ್ರಿಂದ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವೀಡಿಯೋಸ್ದಾಗ ಸಿಗೋಣ ಅಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.